ಸಿಎಂ ಸಿದ್ದರಾಮಯ್ಯ ಆಡಳಿತ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ. ವ್ಯವಸ್ಥೆ ಹಾಳಾಗಿದೆ. ಹಾಳಾದ ವ್ಯವಸ್ಥೆಯೊಂದಿಗೆ ಸಿದ್ದರಾಮಯ್ಯ ಕೂಡ ಬದಲಾಗಿದ್ದಾರೆ. ಇದು ಬೇರೆ ಯಾರೋ ಹೇಳಿದ ಮಾತಲ್ಲ. ಸಿದ್ದರಾಮಯ್ಯ ಅವರ ಬಲಗೈ ಬಂಟ ಸಿಎಂ ಇಬ್ರಾಹಿಂ. ಚುನಾವಣಾ ವರ್ಷ ಹತ್ರ ಬರ್ತಾ ಬರ್ತಾ ರಾಜಕೀಯ ನೇತಾರರ ಹೇಳಿಕೆಗಳು ಬದಲಾವಣೆ ಆಗ್ತಾ ಇದೆ. ಕಳೆದ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಸೋತಿದ್ದಂತಹ ಸಿಎಂ ಇಬ್ರಾಹಿಂ ಇತ್ತೀಚೆಗೆ ಸರ್ಕಾರದ ವಿರುದ್ಧವೇ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಜೊತೆಗೆ ಅವರು ಜೆಡಿಎಸ್ಗೆ ಜೈ ಅನ್ನುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕಿರೋದು ಇಲ್ಲ. ಯಾಕೆಂತಂದ್ರೆ ಪ್ರಮುಖವಾಗಿ ದೇವೇಗೌಡರನ್ನ ಹಾಡಿ ಹೊಗಳಿದ್ದಾರೆ. ಅವ್ರ ತರ ಆಡಳಿತವನ್ನ ಯಾರಿಗೂ ಕೊಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಜನತಾ ಪರಿವಾರದ ನಾಯಕರೆಲ್ಲರೂ ಕೂಡ ಎಲ್ಲಾ ಪಕ್ಷಗಳಲ್ಲೂ ಹಂಚಿ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಸದ್ಯದಲ್ಲೇ ಒಂದಾಗ್ತಾರೆ ಅನ್ನೋ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ಕೈ, ಜೆಡಿಎಸ್ಗೆ ಜೈ ಆಗುತ್ತಾ ಅನ್ನುವ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇಲ್ಲ, ನಾವೇನು ನಿರೀಕ್ಷೆ ಮಟ್ಟಿಗೆ ತಲುಪಿಲ್ಲ. ಅದು ಸಿದ್ದರಾಮಯ್ಯವ್ರಿಗೂ ಗೊತ್ತಾಗಿದೆ. ಯಾಕಂದ್ರೆ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಹ್ಯಾಕ್ ಕೆಲಸ ಆಗ್ತಿತ್ತು, ಈಗ ಮುಖ್ಯಮಂತ್ರಿ ಆದ್ಮೇಲೆ ಏನಾಗಿದೆ. ಇದು ಒಟ್ಟಿನಲ್ಲಿ ವ್ಯವಸ್ಥೆ ಹಾಳಾಗಿದೆ. ಮೊದಲು ಧೋರಣೆ ಅಂತ ಹೇಳಿದ್ರೆ ಆ ವ್ಯವಸ್ಥೆಗೆ ನಾನೇ ಒಂದು ಸಲ ಸಿದ್ದರಾಮಯ್ಯನಿಗೆ ಹೇಳ್ತೀನಿ, ಏನಾಗ್ಬಿಟ್ಟಿದೆ ನಿಮಗೆ, ಹೆಂಗಿದ್ರಿ, ಇದು ಯಾಕೆ ಅಂತ. ಅವರೇನು ಹೇಳ್ತಾರೆ, ನೀವು ಜವಾಬ್ದಾರಿ ಹೊತ್ಕೊಂಡಾಗ ಗೊತ್ತಾಗತ್ತೆ ನಿನಗೆ ಅಂತ. ಏನಾಗಿದ್ದಾರೆ ಅಂತ ಹೇಳಕ್ ಹೋಗೋದಿಲ್ಲ ನಾನು. ಬಟ್ ನಾನು ಜಾಸ್ತಿ ಒತ್ತಡ ಮಗ ತೀರ್ಕೊಂಡು ಹೋಗಿದ್ದಾನೆ, ನನ್ನೊಂದು ಕಲ್ಪನೆನೇ ಬೇರೆ ಇತ್ತು. ಆ ಕಲ್ಪನೆಗೆ ತಕ್ಕಂತೆ ಆಗ್ಲಿಲ್ವಲ್ಲ ಅಂತ ನನಗೂ ನೋವಿದೆ. ಇಲ್ಲ, ದೇವೇಗೌಡರು ಅದರಲ್ಲಿ ಕಂಪ್ಯಾರಿಸನ್ ಇಲ್ಲ ಯಾರು. ಅದು ಬಿಡಿ, ದೇವೇಗೌಡ್ರೆ ಅದು. ಯಾಕಂದ್ರೆ ಗುಣಕ್ಕೆ ಮತ್ಸರೇ ಇಲ್ಲ. ದೇವೇಗೌಡರದ್ದು ಅಡ್ಮಿನಿಸ್ಟ್ರೇಷನ್ ಪ್ರಧಾನಮಂತ್ರಿ ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ, ನಾನೇ ಅವ್ರ ಪ್ರಧಾನಮಂತ್ರಿ ಆಗಿದ್ದಾಗ ನಾನೇ ಅವ್ರ ಜೊತೆಲಿ ಇದ್ನಲ್ಲ. ದಟ್ ವಾಸ್ ದಿ ಬೆಸ್ಟ್ ಗವರ್ಮೆಂಟ್ ಅಂತೇಳಿ ಇವತ್ತು. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಮೈಸೂರು ರಿಪೋರ್ಟರ್ ನಾಗರಾಜ್ ಅವರಿಂದ. ನಾಗರಾಜ್, ಸಿದ್ದರಾಮಯ್ಯನವರ ಜೊತೆನಲ್ಲೇ ಗುರುತಿಸಿಕೊಂಡಂತಹ ಇಬ್ರಾಹಿಂ ಅವರು ಒಂದು ವೇಳೆ ಕಳೆದ ಬಾರಿ ಚುನಾವಣೆ ಗೆದ್ದಿದ್ದರೆ ಇವತ್ತು ಪ್ರಭಾವಿ ಸಚಿವರಾಗಿರ್ತಾ ಇದ್ರು. ಆದರೂ ಕೂಡ ಒಂದು ಒಳ್ಳೆ ಹುದ್ದೆಯನ್ನು ಸಿದ್ದರಾಮಯ್ಯನವರು ಅವರು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವರ ಬಾಯಿಂದ ಈ ಮಾತು ಆಡಿರ್ತಕ್ಕಂಥದ್ದು ಎಷ್ಟು ಸರಿ? ಇದು ಕೂಡ ಒಂದು ರಾಜಕೀಯ ನಡೆನಾ ಅಂತ? ಅರವಿಂದ್, ರಾಜಕೀಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಯಾವುದೇ ರೀತಿಯಾಗಿ ಮಾನದಂಡಗಳು ಕೂಡ ಇರೋದಿಲ್ಲ. ಹಾಗಾಗಿ ಇವತ್ತಿನ ಸಿಎಂ ಇಬ್ರಾಹಿಂ ಅವರ ಮಾತನ್ನ ಕೇವಲ ರಾಜಕೀಯವಾಗಿ ಮಾತ್ರ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ಬಂಟರು ಎನಿಸಿಕೊಂಡಿರುವಂತಹ, ಪರಮಾಪ್ತ ವಲಯದಲ್ಲಿರುವಂತಹ ಸಿಎಂ ಇಬ್ರಾಹಿಂ ಅವರು ಇವತ್ತು ನೇರವಾಗಿ ಸಿದ್ದರಾಮಯ್ಯನವರ ಆಡಳಿತದ ವಿರುದ್ಧ ಆಕ್ರೋಶದ ಮಾತುಗಳನ್ನ ಆಡಿರುವಂತಹದ್ದು. ಜೊತೆಗೆ ಮತ್ತೊಂದು ಕಡೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಆಡಳಿತವನ್ನ ಮನಸಾರೆ ಹೊಗಳಿರುವಂತದ್ದನ್ನ ನೋಡ್ತಾ ಇದ್ರೆ, ಎಲ್ಲೋ ಚುನಾವಣಾ ವರ್ಷ ಹತ್ತಿರ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಇಬ್ರಾಹಿಂ ಅವರು ಮಾಜಿ ಪ್ರಧಾನಿ ದೇವೇಗೌಡ ಅವರ ಅಂಗಳಕ್ಕೆ ಮತ್ತೊಂದು ಬಾರಿ ಜಿಗಿಯುವಂತಹ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಯಾಕೆಂದ್ರೆ ಮೊದಲಿಂದಲೂ ಕೂಡ ಸಿದ್ದರಾಮಯ್ಯ, ಇಬ್ರಾಹಿಂ ಅವರು ಮತ್ತು ದೇವೇಗೌಡರು ಪರಮಾಪ್ತರಾಗಿದ್ದರು ಕೂಡ. ಯಾಕೆಂದ್ರೆ ಪ್ರಧಾನಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅವರ ಕ್ಯಾಬಿನೆಟ್ ನಲ್ಲೇ ಇಬ್ರಾಹಿಂ ಅವರು ಕೂಡ ಸಚಿವರಾಗಿದ್ದಂಥವ್ರು. ಇಂಥವ್ರು ಈಗ ಮತ್ತೆ ದೇವೇಗೌಡರ ವಿಚಾರದಲ್ಲಿ ಒಂದು ರೀತಿಯಾಗಿ ಶ್ಲಾಘನೀಯ ಮಾತುಗಳನ್ನ ಹೇಳ್ತಾ ಇರುವಂತದ್ದನ್ನ ನೋಡಿದ್ರೆ, ಎಲ್ಲೋ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಸ್ನೇಹವನ್ನ, ಸಂಘವನ್ನ ಇಬ್ರಾಹಿಂ ಅವರು ತೊರೆಯುವಂತ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಓಕೆ ನಾಗರಾಜ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮೊದಲನೆಯದಾಗಿ ಕಾವೇರಿಯನ್ನು ಕೈ ಎತ್ತಿಕೊಂಡು ನೋಡಿದ್ರೆ ಅತ್ತ ಸಿಹಿಯೂ ಇಲ್ಲ, ಇತ್ತ ಕಹಿಯೂ ಇಲ್ಲ, ಯಥಾಸ್ಥಿತಿ. ನೀವು ಏನನ್ನು ತಿಂತಾ ಇದ್ರಿ ಅದನ್ನೇ ತಿಂದುಕೊಂಡು ಇರಬೇಕು ಅಷ್ಟೇ. ಕರ್ನಾಟಕಕ್ಕೆ ಮೇಲ್ನೋಟಕ್ಕೆ ಕೆಲವರು ಇದನ್ನು ಸಿಹಿ ಎಂಬ ವಾದದಂತೆ ಮಂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಅಲ್ಲ,
ಒಂದು ನಿಟ್ಟುಸಿರು ಬಿಟ್ಟುಕೊಂಡು ಮುಂದೆ ಹೋಗುತ್ತಿದ್ದಾರಷ್ಟೇ. ಯಶ್ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ರು, ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಅವರು ಮಾಡಿದಂತಹ ಪ್ರಶ್ನೆಗಳು ಮಾಧ್ಯಮಕ್ಕೆ ಅವ್ರು ಮಾಡಿದಂತಹ ಪ್ರಶ್ನೆಗಳೇನು? ಯಶ್, ನಿಮ್ಮ ಒಂದು ಸವಾಲನ್ನ ಪಬ್ಲಿಕ್ ಟಿವಿ ಸ್ವೀಕರಿಸಿದೆ. ರಾಗ ದ್ವೇಷವಿಲ್ಲದೆ ವೇದಿಕೆಯನ್ನ ಕಲ್ಪಿಸ್ತೇವೆ, ಬಂದು ಚರ್ಚಿಸಿ, ಅದಕ್ಕೆ ಡೇಟು ಟೈಮ್ ಅನ್ನ ನೀವೇ ಫಿಕ್ಸ್ ಮಾಡಿ. ಹಾಗಿದ್ರೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿಕ್ಕೆ ಯಾವಾಗ ಸಮಯ ನಿಗದಿ ಮಾಡ್ತೀರಿ ಅನ್ನುವಂಥದ್ದನ್ನ ನಾವು ಕಾಯ್ತಾ ಇದ್ದೀವಿ. ನಿಮ್ಗೆ ಪಬ್ಲಿಕ್ ಟಿವಿಯಿಂದ ಸವಿನಯ ಆಮಂತ್ರಣವನ್ನು ನಾವು ಕೊಡ್ತಾ ಇದ್ದೀವಿ.